ನಿಮ್ಮ ಕ್ಷೇತ್ರದಲ್ಲಿ MLA ಟಿಕೆಟ್ ಫಸ್ಟ್ ನಿಮಗೆ ಕಾಲ್ ಮಾಡಿದಂತ ನಿಜನಾ ಸರ್? ಇಲ್ಲ, ಕಾಲದೆಲ್ಲ ಮಾತಾಡೋದು ಬೇಡ. ಪ್ರದೀಪ್ ಈಶ್ವರ್ ನಾನು ತಾಜ್ ಮಹಲ್ ಇಂದನೂ ಒಳ್ಳೆ ಸ್ನೇಹಿತರಾಗಿದ್ವಿ. ಕ್ರಮೇಣವಾಗಿ ಪ್ರದೀಪ್ ಈಶ್ವರ್ ಅವರು ಏನ್ ದೊಡ್ಡ ಕನಸಿದ್ದೇ ಇರುತ್ತೆ, ನೀವು ಮಹತ್ವಾಕಾಂಕ್ಷಿ. ಒಂದಷ್ಟು ನನ್ನನ್ನು ನೀನು MLA ಬಾ, ಇಲ್ಲಿ ಕರೆಕ್ಟ್ ಆಗಿರೋ ಲೀಡರ್ಸ್ ಇಲ್ಲ ಅಂತ ಎರಡೂ ಕಡೆಯೂ ಕೇಳಿದ್ವಿ. ನನಗೆ ಆಸೆ ಇರಲಿಲ್ಲ. ಸೊ ನನಗೆ ನಾನೇ ಕ್ವಶನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ, ಬೇಡ ಇದು ನನಗಲ್ಲ. ಸದ್ಯಕ್ಕಿರೋ ಹಾಲಿ ಶಾಸಕರಿಗೆ ಮತ್ತು ಹಾಲಿ ಸಂಸದರಿಗೆ ಇಬ್ಬರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ನೀವು MLA ಆಗಬೇಕು ಅಣ್ಣ ಅಂತ ಹೇಳೋ ವ್ಯಕ್ತಿ MLA ಆಗಿದ್ದಾಗ ಹೆಂಗಿರುತ್ತೆ ಹೇಳಿ? ಪ್ರದೀಪ್ ಅವರಿಗೆ ನಾನು ಹೇಳಿದ್ದೆ, ಅವ್ರು ಕೇಳಿಸ್ಕೊಂಡ್ರು ಕರೆಕ್ಟ್ ಆಗಿರ್ಬೇಕು. ನನ್ನ ಓಟು ಕೂಡ ನೀವು ಕೇಳಬಾರ್ದು ಅಂತ ಹೇಳಿದ್ದೆ ಅವರು. ನಿಮ್ಮ ಕ್ಷೇತ್ರದಲ್ಲಿ MLA ಟಿಕೆಟ್ ಫಸ್ಟ್ ನಿಮಗೆ ಕಾಲ್ ಮಾಡಿದಂತ ತುಂಬ ಮಾತಿದೆ, ಅವತ್ತು ನಿಜನಾ ಸರ್? ಸರ್ ಆ್ಯಕ್ಚುಲಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗೋದೇ ಕಷ್ಟ ಆಯಿತು ನಮ್ಮ ಮನೇಲಿ. ನಮಗೇನು ಎಲೆಕ್ಷನ್ ರಾಜಕೀಯವಾಗಿ ನನಗೇನು ಆಸಕ್ತಿ ಏನು ಇರಲಿಲ್ಲ. ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಬಂದೆ, ಸಿನಿಮಾ ಡೈರೆಕ್ಟರ್ ಆದೆ. ಅಂದ್ಕೊಳ್ದೇ ಪ್ರೊಡ್ಯೂಸರ್ ಆದೆ. ಅಂದ್ಕೊಳ್ದೇ ಜನ ಎಲ್ಲ ಹಿಟ್ ಮಾಡಿ ಆರ್ ಚಂದ್ರಿಗೆ ಒಂದು ಹೆಸರು ಕೊಟ್ಟರು. ನಾನು ಯಾವಾಗಲೂ ಕ್ಲ್ಯಾಶ್ ಮಾಡಲ್ಲ ಸರ್, ಎಲ್ಲರ ಜೊತೆ ಹೊಂದಾಣಿಕೆ ಇಟ್ಕೊಂಡು ಹೋಗ್ಬೇಕು. ನಾನು ಸೋಲ್ತೀನಿ. ಈಗ ನಾನು ಓಮ್ ಅವರು ಏನಾದರೂ ಒಂದು ಸಣ್ಣ ಕ್ಲ್ಯಾಶ್ ಬಂದರೆ ನಾನು ಸೋಲ್ತೀನಿ, ಪರವಾಗಿಲ್ಲ. ಓಮ್ ಅವರು ನನಗೆ ಬೇಕು. ಓಮ್ ಅವರು ಇನ್ನೊಬ್ಬರಿಲ್ಲ ಪಕ್ಕದಲ್ಲಿ, ಆಲ್ರೆಡಿ ಇವ್ರ ಮೇಲೆ ಜಗಳ ಆಡ್ಕೊಂಡ್ರೆ ಇನ್ನೊಂದಿದ್ದಾರೆ ಅಂತ ಜಗಳ ಆಡ್ಕೊಬೋದು. ನನಗೆ ಅವ್ರು ಬೇಕು ಅಂತಂದಾಗ ಏನು ಮಾಡ್ತೀನಿ, ಸೋಲ್ತೀನಿ ನಾನು. ಪರವಾಗಿಲ್ಲ, ಸಾರಿ ಸರ್, ಸಾರಿ. ಯಾಕೆಂದ್ರೆ ನಂಗೆ ಸಾರಿ ಕೇಳೋದು ನಾನು ಹೇಳಿತನ ಅಲ್ಲ, ನನಗೆ ಓಮ್ ಅವ್ರು ಬೇಕು, ಸಂಬಂಧಗಳು ಬೇಕು. ಹಾಗಾಗಿ ನಾನು ಸೋಲ್ತೀನಿ, ಸೋತು ಅವ್ರನ್ನ ಉಳಿಸ್ಕೊಳ್ತೀನಿ. ಹಾಗೆ MLA ಅಂತ ಬಂದಾಗಲೂ ಕೂಡ ಇದೇನಕ್ಕೆ ಕೇಳಕ್ಕೆ ಬಂತೆ ಅಂದರೆ, ನನಗೆ ಆಸೆ ಇರಲಿಲ್ಲ. ಒಂದು ಕಾಲಕ್ರಮೇಣವಾಗಿ ನಾನೊಂದು ನೀರಾವರಿ ಹೋರಾಟ ಮಾಡಿದ್ದೆ ನಮ್ಮ ತಾಲೂಕು ಚಿಕ್ಕಬಳ್ಳಾಪುರದಲ್ಲಿ. ಒಂದಷ್ಟು ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಮ್ಮದು ಅವಳಿ ಜವಳಿ, ನಿಮ್ಮದು ಹುಬ್ಳಿ ಧಾರವಾಡ ಇದ್ದಂಗೆ. ಸೊ ಎರಡೂ ಕಡೆ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಬಿಕಾಸ್ ಆಫ್ ಸಿನಿಮಾ ವಿಚಾರ ಅಂತ ಬಂದಾಗ ನನ್ನನ್ನು ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಅಲ್ಲಿ ತುಂಬ ನಾನು ಪಾಪ್ಯುಲರು ಇದ್ದೀನಿ. ನಾನು ಹೋದರೆ 1 ಅವರ್ಗೆ ಒಂದು 500 ಜನ ಬರ್ತಾರಲ್ಲ, ನಮ್ಮ ಹುಡುಗ ಅಂತ. ಅದು ನನಗೆ ಈ ಸಿನಿಮಾ ಇಂಡಸ್ಟ್ರಿ ಕೊಟ್ಟಿರೋದು. ಸೊ ನಾನು ಕೂಡ ನನ್ನ ಊರಿಗೆ ನಾನೊಂದಷ್ಟು ಸಾವಿರಾರು ಮರ ಗಿಡ ನೆಡ್ಸಿದ್ದೀನಿ, ಇವೆಂಟ್ಸ್ ಮಾಡ್ತೀನಿ. ಅಲ್ಲಿರೋ ಯೂತ್ಸ್ ಎಲ್ಲ ನನ್ನ ಇಷ್ಟಪಡ್ತಾರೆ. ಒಂದಷ್ಟು ನನ್ನನ್ನು ನೀನು MLA ಬಾ, ಇಲ್ಲಿ ಕರೆಕ್ಟಾಗಿರೋ ಲೀಡರ್ಸ್ ಇಲ್ಲ ಅಂತ ಎರಡೂ ಕಡೆಯೂ ಕೇಳಿದರು. ಸೊ ಇವಾಗಿರೋ ಪ್ರೆಸಿಡೆಂಟರ MLAಗಳು ಕೂಡ ನನಗೆ ಒಳ್ಳೆ ಸ್ನೇಹಿತರುಗಳೆಲ್ಲ ಆಗಿಂದನು. ಆ MLAಗಳು ಹೇಳೋರು ನೀನು MLA ಆಗಬೇಕು ಅಂತ, ಆವಾಗ ಹೇಳೋರೆಲ್ಲ. ಸೊ ಆವಾಗ MLAನಾ ಅಂತ ಅನ್ಸೋದು ನನಗೂ. ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಮ ರೇವಂತ್ ಸಾಹೇಬರು ಸಿನಿಮಾ ಮಾಡಿದ್ದೆ, ಆವಾಗ ಅದೆಲ್ಲ ಒಂಚೂರು ನೋಡಿದ್ದೆ, ವಿಧಾನಸೌಧ ಇದೆಲ್ಲ ನೋಡಿದಾಗ ನಾನು MLA ಆಗಿ ಬೋರ್ಡ್ ಹಾಕ್ಕೊಂಡು ಕಾಲರ್ ಎತ್ತಬೇಕು ಅಂತ ಅನಿಸಿದ್ದಲ್ಲ. ಎಲ್ಲೋ ಒಂದು ಕಡೆ ನಮ್ಮೂರಿಗೆ ಏನಾದರೂ ಸೇವೆ ಮಾಡಬೇಕು ಅಂತಂದರೆ ಈ ಒಂದು ಪೊಸಿಷನ್ ಬೇಕು ಅಂತ ಅನಿಸಿತ್ತು, ಬರಬೇಕು ಅಂತ ಅನಿಸಿತ್ತು. ಅಷ್ಟೊತ್ತಿಗೆ ನನ್ನ ಕೈ ತುಂಬ ಕೆಲಸ ಇತ್ತು ಸಿನಿಮಾದಲ್ಲಿ, ಕೈ ತುಂಬ ನನಗೆ ಬಿಡುವಿಲ್ದರಷ್ಟು ಕೆಲಸ ಇತ್ತು. ನಾನೇನಂದರೆ ಬಿಡು ಇದ್ದಾಗ ಹೋಗಿ ಸರ್ವಿಸ್ ಮಾಡ್ತಿದ್ದೆ, MLA ಆಗಬೇಕು ಅಂತಲ್ಲ. ಅದು ಜನಗಳಲ್ಲಿ ಒಂದು ಉಟ್ಕೊಂಡಿತ್ತು. ಏನಾದರೂ ಈಗ ಶಿಡ್ಲಘಟ್ಟದಲ್ಲಿ ಪಾಪ್ಯುಲರ್ ಪರ್ಸನ್ ಯಾರು ಅಂತ ಅಲ್ಲಿರೋ MLAಗೆ ಹೆಸರು ಹಾಕ್ಬಿಟ್ಟು ನಂದು ಒಂದು ಹಾಕ್ಬಿಡೋರು. ಈಗ ಚಿಕ್ಕಬಳ್ಳಾಪುರದಲ್ಲಿ ಪಾಪ್ಯುಲರ್ ಪರ್ಸನ್ ಅಂತ ಯಾರು ಅವ್ರ ಹೆಸರು ಹಾಕ್ಬಿಟ್ಟು ನಂದು ಹಾಕ್ಬಿಡೋರು. ಹಿಂಗೆ ವರ್ಷನೂ ನಡೀತಾ ಇರೋದು. ಮತ್ತು ಯಾವುದಾದ್ರು ಸಂಘಟನೆಗಳು ಬಂದರೆ, ಕ್ರಿಕೆಟ್ ನಡೆದ್ರೆ ನಾನು ಸ್ವಲ್ಪ ನನ್ನ ಕಡೆಯಿಂದ ಆಗಿ ಫೇವರ್ ಮಾಡ್ತಿದ್ದೆ. ಹಿಂಗೆ ನಡಿಬೇಕಾದ್ರೆ ನಮ್ಮ ಸುಧಾಕರ್ ಅವರು ಪರಿಚಯ, ಅಲ್ಲಿ ವಿ ಮುನಿಯಪ್ಪ ಅವರು ಪರಿಚಯ, ಇದ್ದಂಥ ಮಂತ್ರಿಗಳು ಎಲ್ಲರೂ ಚೆನ್ನಾಗಿ ಕ್ಲೋಸ್ ನನಗೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ನನ್ನ ತಾಜ್ ಮಹಲಿಂದ ನನಗೆ ಫ್ಯಾನು, ಫ್ರೆಂಡು ಎಲ್ಲನೂ. ಪ್ರದೀಪ್ ಈಶ್ವರ್ ಅವ್ರ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು, ನವೀನ್ ಕಿರಣ್ ಅಂತ. ಅವ್ರ ತಾತ 3-4 ಸತಿ MLA ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಗೆ, CV ವೆಂಕಟರಾಯಪ್ಪನವರು ಅಂತ. ಆ ವೆಂಕಟರಾಯಪ್ಪನವರು ಕಾಲೇಜಲ್ಲೇ ಓದಿದ್ರಿಂದ ನವೀನ್ ಕಿರಣ್ ಅವರು ನಂಗೆ ಫ್ರೆಂಡ್. ಅವರು MLA ಕ್ಯಾಂಡಿಡೇಟು, ಆಗ ನನಗೆ ಫ್ರೆಂಡು. ಅಲ್ಲಿ ಪ್ರದೀಪ್ ಈಶ್ವರ್ ಕೆಲಸ ಮಾಡ್ತಿದ್ರು. ನಾನು ಅವ್ರ ಮನೆಗೆ ಹೋದರೆ ನವೀನ್ ಕಿರಣ್ ಅವರು ಫಸ್ಟ್ ನನ್ನ ಕೇಕ್ ಕಟ್ ಮಾಡ್ತಿದ್ರು, ನಾನು ಅವ್ರ ಮನೆ 6 ಗಂಟೆಗೆ ಕೇಕ್ ಕಟ್ ಮಾಡ್ತಿದ್ದೆ. ಹಿಂಗೆ ಪ್ರದೀಪ್ ಈಶ್ವರ್ ಬರೋ ಗ್ಯಾಪಲ್ಲಿ ಸಾರ್ ಚಂದ್ರು ಸಾರ್ ಅಂತ, ಅಂದರೆ ಅವ್ರು ನಮ್ಮ ಸಿನಿಮಾ ಅಭಿಮಾನಿಯವರು. ನನ್ನ ಸಿನಿಮಾಗಳ ಬಗ್ಗೆ ಮತ್ತು ಅವ್ರು ಯಾವುದೋ ಒಂದು ಲೋಕಲ್ ಚಾನಲ್ ಇದ್ದರು, ನನಗೆ ಇಂಟ್ರ್ಯೂ ಮಾಡೋಕ್ಕೆ ಬರೋರು, ಬೆಂಗಳೂರಿಗೆ ಬಂದುಬಿಡೋರು. ಹೀಗೆ ನನ್ನ ಸಂಪರ್ಕ ಸಾಧನೆ ಮಾಡ್ಕೊಂಡಿದ್ರು. ನನಗೂ ಅವ್ರ ಮೇಲೆ ಒಂದು ಅಭಿಮಾನ ಇತ್ತು. ಸೊ ಪ್ರದೀಪ್ ಈಶ್ವರು ನಾನು ತಾಜ್ ಮಹಲಿಂದನೂ ಒಳ್ಳೆ ಸ್ನೇಹಿತರಾಗಿದ್ವಿ. ಕ್ರಮೇಣವಾಗಿ ಪ್ರದೀಪ್ ಈಶ್ವರ್ ಅವರು ನನ್ನ ಜೊತೆ ಜಾಯ್ನ್ ಆದರು. ಕಬ್ಜಾಗೆ ಡೈಲಾಗ್ ಬರೆದ್ರು. ಆ 20 ವರ್ಷಗಳ ಏನು ಸ್ನೇಹ ಇತ್ತು, ಒಂದು 15 ವರ್ಷಗಳ ಸ್ನೇಹ ಡೈಲಾಗ್ ಬರ್ಕೊಂಡು ನನ್ನ ಜೊತೆ ಇದ್ದರು. ನಾನು ತಮ್ಮನ ಸ್ನಾನ ಕೊಟ್ಟೆ. ಅವ್ರ ಮದುವೆಗೆ ಸುದೀಪ್ ಸರಿಂದ ಹಿಡಿದು ಎಲ್ಲನೂ ಕರ್ಕೊಂಡೋಗಿ ನನ್ನ ತಮ್ಮನ ಥರನೇ ಎಲ್ಲ ನನ್ನ ಕಡೆಯಿಂದ ಏನಾಗುತ್ತೆ ಇದು ಮಾಡಿದೆ. ನನ್ನ ಕಬ್ಜಾಗೂ ಕೂಡ ಅವರು ಜೊತೆಗೆ ಇರೋರು, ಡೈಲಾಗ್ ಬರೆಯೋರು, ಎಲ್ಲ ವಿಚಾರದಲ್ಲೂ ಜೊತೆಗಿದ್ದರು. ಸೊ ಅವರು ಆ ಟೈಮಲ್ಲಿ ನನಗೆ ಹೇಳೋರು, ಇಲ್ಲಿ MLA ಆಗಬೇಕು ಅಣ್ಣ, ನೀವು MLA ಆಗಬೇಕು ಸರ್ ನೀವು ಇಲ್ಲಿ ಅನ್ನೋರು. ಅವ್ರಿಗೊಂದು ಇತ್ತು. ನಾನು ಯಾವಾಗಲೂ ನುಗ್ಗಿ ಕೆಲಸ ಮಾಡ್ತೀನಿ, ನಾನು ಎಲ್ಲ ಕೆಲಸನೂ ಅಂತಿರೋರು. ಸುಮ್ಮನೆ ರೀ ಬ್ರದರ್, ನಮ್ಗೆ ಇಲ್ಲೇ ದೇವ್ರು ಮಾಡೋ ಕೆಲಸ ಕೊಟ್ಟಿದ್ದಾರೆ, ನೀವು ಒಳ್ಳೆ ಪಾಪ ಇವರು ಡೈಲಾಗ್ ಬರ್ಕೊಂಡು ಯಾವಾಗ ನನಗೆ ಹೇಳ್ತಿರೋ ನೋಡಿ, ಯಾವಾಗಲೂ ವಸ್ತು ದೇವತೆಗಳಿದ್ದೀರಲ್ಲ ಸರ್. ನಾನು ಇವತ್ತು ಒಂದ್ಸತಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ, ನೀವು MLA ಆಗಬೇಕು ಅಣ್ಣ ಅಂತ ಹೇಳೋ ವ್ಯಕ್ತಿ MLA ಆಗಿದ್ದಾಗ ಹೆಂಗಿರುತ್ತೆ ಹೇಳಿ? ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಅಸ್ತು ದೇವತೆಗಳಿರ್ತಾರೆ.
ಹಂಗಾಗಿ ಪ್ರದೀಪ್ ಈಶ್ವರ್ ಒಂದು ಟೈಮ್ ಅಣ್ಣ ನನಗೆ ಮೇಲೆ ಇದು ಸರ್ ನನಗೆ ಸೀಟ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಕಾಮಿಡಿಯಾಗಿ ಹೇಳಿದೆ ನಿಮಗೆ ಅಲ್ಲಿ ಸೀಟ್ ಕೊಡ್ತಾರೆ ಸುಮ್ಮನೆರಪ್ಪ ನೀನಂದೆ. ಇಲ್ಲ ಸರ್ ಕೊಡ್ತಾ ಇದ್ದಾರೆ ಸರ್ ಅಂತಂದರು. ಆಮೇಲೆ ಒಂದಿನ ಅನೌನ್ಸ್ ಆಯಿತು, ಅವ್ರಿಗೆ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಗೆದ್ದರು ಕೂಡ, MLA ಆದರು. ಅವರು ಅದೇ ಭಾವನೆ ಇವತ್ತು ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ. ಯಾವುದಾದ್ರೂ ಒಂದಷ್ಟು ಪೋಸ್ಟ್ಗಳು ಅವರು ಇವರು ಬಂದಾಗ ಹೇಳಿದ್ರೆ ₹1 ಲಂಚ ತಗೊಳ್ಳದೆ ಏನೂ ಮಾಡಿದೆ ಅಣ್ಣ ಅವ್ರು ಕೆಲಸ ಮಾಡಬೇಕು ಅಂತೇಳಿ ಆ ಪೋಸ್ಟ್ ಮಾಡಿಕೊಟ್ಟಿದ್ದಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ನೀವೆಲ್ಲ ಒಂದಷ್ಟು ಅವ್ರ ಕಡೆಯಿಂದ ಏನಾಗುತ್ತೋ ಅವರು ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಬಂದರೆ ಸುಧಾಕರ್ ಅವರು ನಂಗೆ ತುಂಬ ಒಳ್ಳೆ ಆತ್ಮೀಯತೆ ಇದೆ ಅವ್ರಿಗೂ ನನಗೂ. ಮನೇನೂ ಸಿಕ್ಕಿದ್ರು, ಏನು ಚಂದ್ರು ಅಂತಾರೆ. ಸೊ ಅವರೊಂದು ಪಾರ್ಟಿ ಇವ್ರೊಂದು ಪಾರ್ಟಿ. ಸಿನಿಮಾಗೆ ನೋಡಿ ಆ ಪವರ್ ಇದೆ ನೋಡಿ. ಇಬ್ಬರು ನಾನು ಹುಡ್ಕೊಂಬರ್ತಾರೆ ಅಥವಾ ನಾನು ಹೋದ್ರೂ ಕೂಡ ಇಬ್ಬರು ಮಾತಾಡ್ತಾರೆ. ಬಟ್ ಇಬ್ಬರು ರಾಜಕೀಯ ತೆಗಿಯಲ್ಲ. ಇದು ಸಿನಿಮಾಗಿರ್ತಕ್ಕಂಥ ಶಕ್ತಿ. ಸರ್ ಪ್ರದೀಪ್ ಈಶ್ವರ್ ಅವರು ಡೈಲಾಗಿಗೆ ತುಂಬ ಫೇಮಸ್ಸು. ಸೊ ಆ ಡೈಲಾಗ್ ಎಲ್ಲ ನೀವೇ ಬರ್ದು ಕೊಡ್ತೀರಾ ಅಂತ? ಯಾವ ಡೈಲಾಗ್ ಸರ್? ಅದು ಈ ಪ್ರದೀಪ್ ಈಶ್ವರ್ ಹೇಳೋ ಎಲ್ಲ ಡೈಲಾಗ್ಗಳನ್ನ ನೀವೇ ಬರ್ದು ಕೊಡ್ತೀರಾ ಅಂತ ಅವರೇ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಯಾವ ಸರಿ ನಾನು ಸಿನಿಮಾಗೆ ಡೈಲಾಗ್ ಬರ್ತಿದ್ದೀನಿ, ಸಿನಿಮಾಗೆ ಡೈಲಾಗ್ ಬರ್ಸಿದ್ದೀನಿ. ರಾಜಕೀಯವಾಗಿ ನಾನು ಯಾವುದೋ ಡೈಲಾಗು ಬರ್ಕೊಟ್ಟಿಲ್ಲ. ರಾಜಕೀಯಕ್ಕೆ ನಾನು ಎಂಟ್ರಿನೂ ಆಗಿಲ್ಲ. ಇನ್ನೂ ಒಂದು ವಿಚಾರ, ಪ್ರದೀಪ್ ಅವ್ರಿಗೆ ನಾನು ಹೇಳಿದ್ದೆ, ಅವ್ರು ಕೇಳಿಸ್ಕೊಂಡ್ರು ಕರೆಕ್ಟಾಗಿರಬೇಕು. ನನ್ನ ಓಟು ಕೂಡ ನೀವು ಕೇಳಬಾರ್ದು ಅಂತ ಹೇಳಿದ್ದೆ ಅವ್ರಿಗೆ. ನಿಲ್ಲಿ, ಗೆಲ್ಲಿ, ನಿಮ್ಗೆ ಒಳ್ಳೆಯದಾಗಲಿ. ನನಗೆ ಸುಧಾಕರ್ ಅವರು ಸ್ನೇಹಿತರು, ನೀವು ಸ್ನೇಹಿತರು. ಹಾಗಾಗಿ ನಾನು ಒಬ್ಬ ಜನಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ಸಿನಿಮಾ ನಿರ್ದೇಶಕ. ನನ್ನ ಓಟು ಕೂಡ ಕೇಳಬಾರ್ದು ನೀವು ಅಂತ ಹೇಳೋದಕ್ಕೆ ಅವರೇನಂದರು ಅಂದರೆ, ಅದಕ್ಕೆ ಪ್ರದೀಪ್ ಈಶ್ವರ್ ನಂಗೆ ಗೌರವ ಜಾಸ್ತಿ. ನಾನು ನಿಮ್ಮನ್ನು ಓಟು ಕೇಳಲ್ಲ, ನಿಮ್ಮ ಆಶೀರ್ವಾದ ಇರಲಿ ಅಂದರು. ಅಂದರೆ ಬಿಲೀವ್ ಆರ್ ನಾಟ್ ಸರ್, ನನಗೆ ಓಟ್ ಹಾಕಿ ಅಂತ ಕೇಳಿಲ್ಲ ಅವರು. ನನ್ನ ಓಟು ನನ್ನ ಸ್ವತಂತ್ರವಾಗೇ ಇದೆ. ಇವತ್ತು ನಾನು ಯಾರಿಗೆ ಸುಧಾಕರ್ ಅವರು ನನಗೆ ಹಾಕಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಪ್ರದೀಪ್ ಅವರು ನನಗೆ ಹಾಕಿದ್ರೆ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ನನ್ನ ಓಟ್ ಸ್ವತಂತ್ರವಾಗೇ ಇದೆ. ಅಷ್ಟು ವೆರಿ ಗುಡ್ ಜೆಂಟಲ್ಮನ್ ಪ್ರದೀಪ್. ಸರ್ ಈಗ ನೀವು ಸದ್ಯಕ್ಕಿರೋ ಹಾಲಿ ಶಾಸಕರಿಗೆ ಮತ್ತು ಹಾಲಿ ಸಂಸದರಿಗೆ ಇಬ್ಬರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ಒಂದು ಅಭಿವೃದ್ಧಿ ವಿಚಾರವಾಗಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಇವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ ಏನಿಲ್ಲ, ಈಗ ಒಬ್ಬರು MP ನಂಗೆ ಸುಧಾಕರ್ ಅವರು ನನ್ನನ್ನು ಎಷ್ಟು ಅಂತಂದರೆ ಅವರು ನನ್ನ ಹೊಟ್ಟೆ ಮೇಲೆ ಕೂಡ ಕೇರ್ ತಗೋತಾರೆ. ಚಂದ್ರು ನೀನು ಕ್ರಿಯೇಟರ್, ಹೊಟ್ಟೆ ಕರಗಿಸು, ನೀನು ಈ ಫಿಶ್ ತಿನ್ನು, ಈ ಊಟ ಮಾಡು ಅಂತ. ಅಷ್ಟು ಒಳ್ಳೆ ನನಗೆ ಅವ್ರ ಮೇಲೆ ತುಂಬ ನನಗೆ ಪ್ರೀತಿ ಇದೆ. ಈಗಲ್ಲ, ಪ್ರದೀಪ್ ಈಶ್ವರ್ ಅವ್ರಿಗೆ ಮುಂಚೆ ಫಸ್ಟ್ ಎಲೆಕ್ಷನ್ನಿಂದನೂ ನಾನು ಅವ್ರ ಜೊತೆ ಇದ್ದೀನಿ. ರಾಜಕೀಯ ಹೊರತುಪಡಿಸಿ ಸ್ನೇಹದಲ್ಲಿ ಹೇಳ್ತಾ ಇದ್ದೀನಿ. ಅವರು ನೋ ಡೌಟ್ ಒಳ್ಳೆ ಕೆಲಸಗಾರ. ಯಾರು MP ಸುಧಾಕರ್ ಅವರು ಈಸ್ ಎ ಜೆಂಟಲ್ಮನ್, ಬ್ರಿಲಿಯಂಟ್, ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅನುಭವವೂ ಇದೆ. ನೋ ಡೌಟ್ ಅನುಭವಸ್ಥ ಒಳ್ಳೆ ಕೆಲಸಗಾರ. ಪ್ರದೀಪ್ ಈಶ್ವರ್ ಹೊಸಬ್ರು ಇರ್ಬೋದು, ಬಟ್ ಅವರು ಇವಾಗ 3-4 ವರ್ಷದಲ್ಲಿ ಅವ್ರು ಮಾಡ್ತಿರೋ ಕೆಲಸಗಳು ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ಅವರು ಇನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ನಾನು ಅವ್ರ ಮೊಬೈಲಲ್ಲಿ ಅವ್ರ ಟೀಮಲ್ಲಿ ನೋಡಿದ್ದೀನಿ. ಒಂದು ಹುಡುಗ ಬಿಲ್ಡಿಂಗ್ ಮೇಲಿಂದ ಬಿದ್ದೋಗ್ಬಿಡ್ತಾನೆ ಸರ್. ರೀಸೆಂಟಾಗಿ ಹೇಳ್ತೀನಿ, ಬಿದ್ದೋಗ್ಬಿಟ್ಟು ಒಂದು ಕಂಬಿ ಇರುತ್ತೆ, ಕಂಬಿ ಮೇಲೆ ಹೊಟ್ಟೆ ಬಿದ್ದು ಹಿಂಗೆ ಬಿದ್ದುಬಿಡ್ತಾನೆ. ಯಾರು ಕಾರ್ಮಿಕ, ಇವನಿಗೆ ಚಕ್ಕಂತ ಫೋನ್ ಅವನು ಬಂದು ನೇತಾಡ್ತಿದ್ದಾನೆ ಕಂಬಿ ಮೇಲೆ, ಹಿಂಗೆ ಹೊಟ್ಟೆ ಬಿದ್ದು ಹೊಟ್ಟೆ ಒಳಗೆ ಬಂದುಬಿಟ್ಟಿದೆ. ಇವನಿಗೆ ಫೋನ್ ಹೋಗುತ್ತೆ, ಪ್ರದೀಪ್ ಈಶ್ವರ್ ಅವರಿಗೆ ಫೋನ್ ಹೋಗುತ್ತೆ. ಪ್ರದೀಪ್ ಈಶ್ವರ್ ವಿಡಿಯೋ ಕಾಲ್ ಮಾಡ್ತಾರೆ ಇಮಿಡಿಯೇಟು. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ತಾಲೂಕು ಅನ್ನೋದಕ್ಕೆ ಹೇಳ್ತೀನಿ. ನೋಡಿ, ಅವ್ರಿಗೆ ಮೆಡಿಕಲ್ ನಾಲೆಡ್ಜ್ ಇರೋದ್ರಿಂದ ಏನು ಮಾಡ್ತಾರೆ, ಅವತ್ತು ಎಲ್ಲ ಹೋಗಿ ಎತ್ಬಿಟ್ಟಿರೋರು ಎಲ್ಲರೂ. ಎತ್ತಿದ್ರೆ ಸತ್ತೋಗ್ಬಿಟ್ಟಿರೋ ಇಷ್ಟು ದಪ್ಪ ಕಂಬಿ ಅದು ರ್ಯಾಡ್. ಇಮಿಡಿಯೇಟಾಗಿ ಒಂದು ಕೆಲಸ ಮಾಡಿ, ಯಾರು ಅವ್ರನ್ನ ಟಚ್ ಮಾಡಬಾರ್ದು ಅಂತೇಳಿ 5 ನಿಮಿಷಕ್ಕೆ ಡಾಕ್ಟರ್ಸ್ನ, ಅವ್ರದ್ದೇ ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ ಕಳಿಸಿ ಆ ರ್ಯಾಡ್ನ ಮತ್ತೆ ಪ್ರದೀಪೇ ನಿಂತ್ಕೊಂಡು ಫೋನಲ್ಲಿ ಅದನ್ನು ವೆಲ್ಡಿಂಗಲ್ಲಿ ಕಟ್ ಮಾಡೋರನ್ನ ಕಳಿಸಿ. ಇದು ನನಗೆ ಗೊತ್ತಿರೋದು ಹೇಳ್ತಾ ಇದ್ದೆ. ಇತ್ತೀಚೆಗೆ ಆ ಕಂಬಿ ಸಮೇತ ಆ ಐರನ್ನನ್ನು ಕಟ್ ಮಾಡಿಸಿ ಹಂಗೆ ಇಮಿಡಿಯೇಟ್ ತೊಗೊಂಬಂದು ಆಪರೇಷನ್ ಮಾಡಿ ಅದನ್ನು ತೆಗೆದು ಆ ಹುಡುಗ ಇವತ್ತು ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ. ಈ ಥರದ್ದು 1000 ಮಾಡಿದ್ದಾನೆ ಪ್ರದೀಪ್. ಹಾಗಾಗಿ ಪ್ರದೀಪ್ ಮೇಲೆ ನಂಗೆ ತುಂಬ ಗೌರವ. ಅನುಭವ ಕಡಿಮೆ ಇರ್ಬೋದು, ಬಟ್ ಅದು ಅನುಭವ ಏನು ಸರ್, ಕಲಿತೆ ಬರುತ್ತೆ. ಈ ಕಡೆ ಒಂದು ಕಣ್ಣು ಸುಧಾಕರ್ ಅವರು ಆದರೆ ಅವರು ಒಂದು ಕಣ್ಣು ಪ್ರದೀಪು. ಸೊ ಹಂಗಾಗಿ ನಾನು ಇಬ್ಬರು ಸ್ನೇಹದಲ್ಲಿರ್ತೀನಿ ಹೊರತು ಅವರಿಬ್ಬರು ರಾಜಕೀಯಕ್ಕೆ ಎಂಟ್ರಿ ಆಗಲ್ಲ. ಸರ್ ನಾನು MLA ಆಗಬೇಕಂದ್ರೆ ನನಗೆ 2 ಕಡೆದು ಸೀಟ್ ಸಿಗುತ್ತೆ, 2 ಪಾರ್ಟಿಯಿಂದನೂ ಸೀಟ್ ಸಿಗುತ್ತೆ. ಇಲ್ಲ, ಕಾಲದೆಲ್ಲ ಮಾತಾಡೋದು ಬೇಡ ಏನು ಸರ್. ನಾನು MLA ಆಗಬೇಕು ಅನ್ನೋ ಕೊಟ್ಟಿಗೆ ಪ್ರದೀಪ್ ಈಶ್ವರ್ ಆದ್ರು ಅಂತ ಇಲ್ಲ, ಸುಳ್ಳು ಸರ್, ಸುಳ್ಳು. ಬಟ್ ನಾನು ಆಗಬೇಕು ಅಂತ 2 ಕಡೆನೂ ಇತ್ತು. ನಾನು ಆಸೆ ಪಟ್ಟಿಲ್ಲ, ನನ್ನ ಕಬ್ಜಾ ಎಲ್ಲ ಇತ್ತು. ಹಾಗಾಗಿ ನಾನು MLA ಬಗ್ಗೆ ಆಸಕ್ತಿ ಪಟ್ಟಿಲ್ಲ ನಾನು. ಓಕೆ ಸರ್, ತುಂಬ ಪ್ರಶ್ನೆಗಳಿದೆ. ಸಾಕು, ತುಂಬ ಟೈಮ್ ಆಗುತ್ತೆ. ತುಂಬ ಒಳ್ಳೆ, ನನಗೆ ತುಂಬ ಪ್ರಶ್ನೆ ಇದೆ ಆ್ಯಕ್ಚುಲಿ. ಸರ್ ನಿಮ್ಮ ಗುರಿ ಏನು? ಫೈನಲಿ ಏನು ಅಂತಿಮವಾಗಿ ಏನು ಮಾಡಬೇಕು? ದೊಡ್ಡ ಸಿನಿಮಾನ ಅಥವಾ ಈ ಗ್ಲೋಬಲ್ ಸಿನಿಮಾ ಅಥವಾ ರಾಜಕೀಯದಲ್ಲ? ಏನು ದೊಡ್ಡ ಕನಸಿದ್ದೇ ಇರುತ್ತೆ, ನೀವು ಮಹತ್ವಾಕಾಂಕ್ಷಿ ಏನಿದೆ ನಿಮ್ಮ? ಸರ್ ನನಗೆ ಏನಂದರೆ ಒಂದೇ ದೊಡ್ಡ ನನ್ನ ಲೈಫಲ್ಲಿ ಒಂದು ಮಿಸ್ಟೇಕ್ ಏನಂದರೆ ಸರ್, ಅದು ದೇವ್ರು ನನಗೆ ಕೊಟ್ಟಿರೋದಷ್ಟು. ಎಲ್ಲೋ ಒಂದು ಕಡೆ 1-2 ಡಿಗ್ರಿ ಓದ್ಕೊಂಡಿದ್ದಿದ್ರೆ ನನಗೆ ಓದೋ ಅವಕಾಶ ಆಗಲಿಲ್ಲ. ಆ ಟೈಮ್ ಗೊತ್ತಾಗಿಲ್ಲ
PUC ಓದಿದ್ವಿ, ಏನೋ ಆ ವಯಸ್ಸು, ತೋಟ ಕೊಟ್ಟೋದೆ, ಫಾರ್ಮರ್ ಆದೆ, ಒಂದು 5 ವರ್ಷ ಫಾರ್ಮರ್ ಡಿಗ್ರಿ ಮಾಡಿಕೊಂಡೆ. ಒಂದು ಎಮೋಷನ್ಸ್ ಅಷ್ಟು ಬಂತು, ಅಲ್ಲೊಂದಷ್ಟು ಕಲ್ತ್ಕೊಂಡೆ, ಏನೋ ಎಮೋಷನ್ಸ್ ಕಲ್ತ್ಕೊಂಡೆ. ಒಂದು 2 ಡಿಗ್ರಿಯಷ್ಟು ಎಜುಕೇಷನ್ ಇದ್ದಿದ್ರೆ ಇವತ್ತು ನನ್ನ ಗುರಿಗಳು ಇನ್ನೂ ಬೇರೆ 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 ಥರ ಇರ್ತಾಯಿತ್ತು. ಇವ್ರು ಹೇಳೋದು MLA, MP, CM ಅಥವಾ ಇನ್ನೊಂದು ಏನೋ ಫೀಲ್ಡ್ ಎಲ್ಲ ಇಟ್ಕೊಂಡ್ಬಿಡ್ತಾ ಇದ್ದೆ. ಸರ್, ಯಾವಾಗಲೂ ನಮ್ಮ ಲಿಮಿಟ್ಸ್ ನಮಗೆ ಗೊತ್ತಿರಬೇಕು. ನಾನು ಯಾವಾಗಲೂ ನಮ್ಮ ಲಿಮಿಟ್ಸ್ ನಮ್ಗೆ ಗೊತ್ತಿಲ್ಲ ಅಂತಂದರೆ ಆ ಲೈಫೇ ಅಲ್ಲ. ಈಗ ನನಗೆ ಲಿಮಿಟ್ಸ್ ಫಸ್ಟ್. ಈಗ ನಾನು ಒಂದು ಡೈರಿ ತೊಗೊಂಡು ಬರೀತಾ ಇದ್ದೀನಿ ಸರ್. ಪ್ರತಿ ವರ್ಷ ನನ್ನ ಸಕ್ಸಸ್ ಏನು ಗೊತ್ತಾ ಸರ್, ನಾನು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ಬಂದಿರೋದು. ನಾನು ಒಂದು ಡೈರಿ ಬರಿತೀನಿ, ಡಿಸೆಂಬರಲ್ಲಿ ಒಂದು 10 ದಿನ ಕುತ್ಕೊಂಡು ಡೈರಿ ಬರಿತೀನಿ. ಈಗ ಎಕ್ಸಾಂಪಲ್, ಈಗ 25 ಡಿಸೆಂಬರ್, ಇದು ನಾನು ಒಂದು 15 ವರ್ಷದಿಂದ 20 ವರ್ಷದಿಂದ ಮಾಡ್ತಾಯಿದ್ದೀನಿ ಇದನ್ನು. ನನ್ನ ಒಂದು 8th 9th 10th ನಮ್ಮ ಅಪ್ಪ ಡೈರಿ ತಂದು ಕೊಡೋರು. ಫುಲ್ ಡೈರಿಲಿ ಫಸ್ಟೇ ಬರೆದು ಬಿಡ್ತೀನಿ. ನಾನು ಏನು ಬರಿತೀನಿ ಗೊತ್ತಾ, ಜನವರಿಯಿಂದ ಡಿಸೆಂಬರ್ವರೆಗೂ ನಾನು ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ಬರಿತೀನಿ. ಈಗ ಎಕ್ಸಾಂಪಲ್ ಆವಾಗ ಬರೀತಿದ್ದೆ ನಾನು, ಈ ವರ್ಷ ಡೈರೆಕ್ಟರ್ ಆಗಲೇಬೇಕು, ಈ ವರ್ಷ ಈ ಸಿನಿಮಾ ಕೋಡೈರೆಕ್ಟರ್ ಆಗಬೇಕು, ಈ ವರ್ಷ ನಾನು 800 ರೂಪಾಯಿ ಮನೆ ಇತ್ತು, ಮುಂದಿನ ವರ್ಷ 1,000 ರೂಪಾಯಿ ಮನೆಗೆ ಹೋಗಬೇಕು. ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇನ್ನೂ ಚಿಕ್ಕ ವಯಸ್ಸು ಬರೆಯುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ನಮ್ಮ ಅಪ್ಪನಿಗೆ ಈ ಸತಿ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡಿಸ್ಬೇಕು. ಈ ಥರದ್ದು ನಾನು ಡೈರಿ ಬರಿತೀನಿ. ಅದು ಏನಂದರೆ ಡಿಸೆಂಬರಲ್ಲಿ ಫಸ್ಟ್ ವೀಕಲ್ಲೋ ಅಥವಾ ಎನಿ ಟೈಮಲ್ಲಿ ಒಂದು 10 ಡೇಸ್ ಪ್ರೋಗ್ರಾಮ್ ಅದೇ ನಂದು ಡಿಸೆಂಬರಲ್ಲಿ. ಅದೇನೆಂದರೆ 1 ಇಯರ್ದು 365 ದಿನದ್ದು ನೀಟ್ ಪ್ಲಾನ್. ಅಂದರೆ ಎವ್ರಿ ಡೇ ಬರೆಯಲ್ಲ, ಒಂದು 25-30 ಟಾರ್ಗೆಟ್ ಹಾಕ್ಕೊಳ್ತೀನಿ. ನಾನು ಎಲ್ಲಿ ಹೋಗಿ ಮುಟ್ಬೇಕು, ನಾನು ಆ ಟಾರ್ಗೆಟ್ ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಬಿಡಲ್ಲ. ಆ ಟಾರ್ಗೆಟ್ ರೀಚ್ ಆಗ್ತಿದ್ದೀನಾ ಇಲ್ವಾ. ಆಮೇಲೆ ಸುಮ್ಮನೆ ಏನೂ ಆಗಲ್ಲ, ಪ್ರಧಾನಮಂತ್ರಿ ಆಗಬೇಕು, ಆಮೇಲೆ MLA ಆಗಬೇಕು, ಅವೆಲ್ಲ ಹಾಕ್ಕೊಳ್ಳಲ್ಲ. ನನ್ನ ಲಿಮಿಟ್ಸ್ ಎಷ್ಟಿದೆ, ನಾನು ಎಲ್ಲಿಗೆ ರೀಚ್ ಆಗ್ಬೋದು ನನಗೆ ಗೊತ್ತಿರುತ್ತಲ್ವ. ಈಗ ನಾನು ಒಂದು 6 ಅಡಿ ಒಂದು 10 ಅಡಿ ಜಂಪ್ ಮಾಡ್ತೀನಿ ಅಂತಿದ್ರೆ, ಏನಾದರೂ ಮಾಡಿ 10.25 ಜಂಪ್ ಮಾಡಬೇಕು, ಮ್ಯಾಕ್ಸಿಮಮ್ 11 ಜಂಪ್ ಮಾಡಬೇಕು ಅಂತ 15 ಮಾಡಬೇಕು ಅಂತ ಹಾಕ್ಕೊಳ್ಳಲ್ಲ. ನನ್ನ ಲಿಮಿಟ್ಸ್ ನೋಡ್ಕೊಂಡು ನಾನು ಹಾಕ್ಕೊಳ್ತೀನಿ. ಈಗ ನಾನು 10 ಅಡಿ 1 ಇಂಚ್ ಜಂಪ್ ಮಾಡಿದ್ದೀನ, 10 ಅಡಿ 2 ಇಂಚ್ ಜಂಪ್ ಮಾಡಿದ್ದೀನ, ಚೆಕ್ ಮಾಡಿಕೊಂಡು ಟಾರ್ಗೆಟ್ ಏನು ಅಂತಂದರೆ, ನಾನು ಏನು ಡಿಸೆಂಬರ್ವರೆಗೆ ಹಾಕ್ಕೊಂಡಿದ್ದೆ ಅದು ಮುಟ್ಬಿಡ್ಬೇಕು, ಅದು ನನ್ನ ಟಾರ್ಗೆಟು. ಹಂಗೆ ಪ್ರತಿ ವರ್ಷ ಟಾರ್ಗೆಟ್ ಹಾಕ್ಕೊಳ್ತಾ ಇದ್ದೆ. ಆ ಟಾರ್ಗೆಟ್ ಪ್ರಕಾರವಾಗೇ ಬಂದಿದ್ದೀನಿ ಇಲ್ಲಿವರೆಗೂ, ಮ್ಯಾಕ್ಸ್ ರೀಚ್ ಆಗಿದ್ದೀನಿ. ಈಗ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಸರ್. ಈಗ ನವೆಂಬರ್ ಸ್ಟಾರ್ಟ್ ಮಾಡಿದ್ದೀನಿ, ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏನು ಸ್ಟಾರ್ಟ್ ಮಾಡಿದ್ದೆ ಅಂತಂದರೆ, ನನಗೂ ನೀವು ಹೇಳ್ದಂಗೆ ಅನ್ನಿಸ್ತು, ಯಾಕೆ MLA ಆಗಬಾರ್ದು ಅನ್ನಿಸ್ತು, ಯಾಕೆ ಮಂತ್ರಿ ಆಗಬಾರ್ದು ಅನ್ನಿಸ್ತು, ನನಗೆ ಅನಿಸ್ತು ಸರ್, ಇವೆಲ್ಲ ಬಂತು. ಆಮೇಲೆ ಯಾಕೆ ನಾನು ಇನ್ನೇನು ಆಗಬಾರ್ದು ಅಂತ ಅನ್ನಿಸ್ತು, ಎಲ್ಲ ಏನೇನೋ ಬಂತು. ಅಲ್ಟಿಮೇಟಾಗಿ ನಾನು ಎಲ್ಲಿದ್ದೀನಿ, ಫಸ್ಟ್ ಏನಾಗೋದು ಅಂತಲ್ಲ, ಈಗ ನಾನು ಹುಡುಕ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಅಂತ. ನಾನು ಚಂದ್ರು ಈಗ ಎಲ್ಲಿ ನಿಂತಿದ್ದೀನಿ ಅನ್ನೋದನ್ನು ಹುಡ್ಕೋದಕ್ಕೆ ನಾನು ಇನ್ನೂ 1 ವಾರದಿಂದ ಹುಡುಕ್ತಾ ಇದ್ದೀನಿ. ಈಗ ನಾನು ಎಲ್ಲಿದ್ದೀನಿ ನಿಂತ ಮೇಲೆ ನಾನು ಎಲ್ಲಿಗೆ ಹೋಗಬೇಕು ಅಂತ ಒಂದು ಪಾಯಿಂಟ್ ಮಾಡ್ಕೊಳ್ತೀನಿ. ಈ ಪಾಯಿಂಟ್ ಒಳಗಡೆ 2025ಕ್ಕೆ ಅನ್ನಿಸ್ತು ನನಗೆ ನಾನು ಎಲ್ಲಿದ್ದೀನಿ ಅಂದರೆ, ಸುಮಾರು ನಾನು ಈಗ 45 ವರ್ಷ ಕಳೆದುಬಿಟ್ಟಿದ್ದೀನಿ ಇಲ್ಲಿ ಬಂದು ನಿಲ್ಲಕ್ಕೆ. ಈಗ ನನಗೆ 45 ವರ್ಷ ಆಗೋಯ್ತು. ಇನ್ನು ಅಮ್ಮಮ್ಮ ಅಂದರೆ ಈ ಜಂಜಾಟದಲ್ಲಿ ಟೆನ್ಷನ್ನು ಇಟ್ಕೊಂಡು ಪ್ರೋಟೋಕಾಲ್ ಲೆಸ್ಸಲ್ಲಿ ಓಡಿ ಎಲ್ಲೋ ಓಡೋದಕ್ಕೆ ಬದುಕಿ ಓಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಏನೋ ದೇವರು ಅಷ್ಟೋ ಸಾಧನೆ ಹೆಸರು ಕೊಟ್ಟಿದ್ದಾರೆ. ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸು ನನಗೆ ಹೆಲ್ತು ನನ್ನ ಸಪೋರ್ಟ್ ಪ್ರಕಾರ ನಾನೊಂದು 15 ವರ್ಷ ಕೆಲಸ ಮಾಡಬಹುದು ಅಂತ ಅನಿಸಿದ್ದೆ ನನಗೇನೆ. ಫುಲ್ ಪವರ್ಫುಲ್ಲಾಗಿ ಓಡ್ತಾ, ಬೈತಾ, ಫೈಟ್ ಮಾಡ್ತಾ, ಕಿರಿಚಾಡ್ತಾ, ಇದೆಲ್ಲವೂ ಇನ್ನೊಂದು 10 ರಿಂದ 15 ವರ್ಷ ಇರ್ಬೋದು ಅಂತ ನನಗೆ ಅನಿಸಿದೆ. ಪಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲ ಇನ್ನು ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಇನ್ನೊಂದು 3 ವರ್ಷ ಎಕ್ಸಸೈಸ್ ಇದಾಗ್ಬೋದಾ ಅಂತ ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ ನಾನೇ. ಸೊ ಈ ಪಾಯಿಂಟ್ ಔಟ್ ಮಾಡ್ಕೊಂಡ್ಮೇಲೆ ನನಗೆ ಅನ್ನಿಸ್ತು 15 ವರ್ಷ ನಾನು ಮ್ಯಾಕ್ಸಿಮಮ್ ಕೆಲಸ ಮಾಡಿಸ್ತೀನಿ. ಅಡೆ 20 ವರ್ಷ ಅನ್ಕೋತೀನಿ. ಈಗ 45, 20 ಅಂದರೆ ಎಷ್ಟಾಯಿತು, 65 ವರ್ಷ ಆಯಿತು. 65 ವರ್ಷ ಆದಮೇಲೆ ಮಾಮೂಲಿ ರಿಟೈರ್ಮೆಂಟ್ ತೊಗೋಬೇಕು ಅಥವಾ ಬೋನಸ್ ಅದೆಲ್ಲ. ಈ 20 ವರ್ಷ ಅಂತಂದರೆ ಒಂದು ವರ್ಷಕ್ಕೆ 365 ದಿನ ಅಂತಂದರೆ ಎಷ್ಟಾಯಿತು ಸರ್ 20 ವರ್ಷಕ್ಕೆ? 3065 3065 6 ಒಂದು 7,500 ದಿನ ಇದೆ. ಇನ್ನು ಎಷ್ಟು ದಿನ ಇದೆ? ಅಮ್ಮಮ್ಮ ಅಂದರೆ ನನ್ನ ಸಾಧನೆಗೆ 20 ವರ್ಷ ಅಂದ್ರೂ 7,500 ದಿನ ಇದೆ. ಈ 7,500 ದಿನದಲ್ಲಿ ಅರ್ಧ ಮಲಗಿ ನಿದ್ದೆ ಮಾಡಿಬಿಡ್ತೀವಿ. ಇನ್ನೆಷ್ಟಿದೆ ಸರ್? ಇನ್ನಿರೋದೇ 3,500 ದಿನ. ಈ 3,500 ದಿನದಲ್ಲಿ ನಾನು ಶಿಡ್ಲಘಟ್ಟಕ್ಕೂ ನ್ಯಾಯ ಕೊಡೋಕ್ಕಾಗಲ್ಲ, ಚಿಕ್ಕಬಳ್ಳಾಪುರಕ್ಕೂ ನ್ಯಾಯ ಕೊಡೋಕ್ಕಾಗಲ್ಲ. ಇನ್ನೂ ಅಲ್ಲಿ ಕಲಿಯೋದಿದೆ ಜಾಸ್ತಿ. ಹೊಸದಾಗಿ ಹೋಗಿ ಮೇಲೆ ಆಗ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಅವ್ರಿಗೇನು ಸಾಧ್ಯ ಮಾಡಿ, ಅವ್ರಿಗೇನು ಕೆಲಸ ಮಾಡೋಕ್ಕೆ ಸಾಧ್ಯ ನಾನು? ಈಗ ಪ್ರದೀಪ್ ಈಶ್ವರ್ ಅವರು ಮಾಡ್ಬೋದು, ಅವ್ರಿಗಿನ್ನೂ 36 37 ವಯಸ್ಸು ಅವ್ರಿಗೆ MLA ಆಗಿದ್ದಾರೆ, ಅವ್ರು ಮಾಡ್ಬೋದು. ಅವರು ಸುಧಾಕರ್ ಅವರು ಮಾಡ್ಬೋದು, ಯಾಕೆಂದರೆ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನನಗೆ ನಾನೇ ಕ್ವಶನ್ ಮಾಡ್ಕೊಂಡು ನೋ ಹಾಟ್ ಮಾಡಿದೆ, ಬೇಡ ಇದು ನನಗಲ್ಲ. ಸೊ ಇನ್ನೇನು ಮಾಡ್ಬೋದು ನಾನೀಗ? 7,500 ದಿನದಲ್ಲಿ ನಾನು ಸಿನಿಮಾದಲ್ಲಿ ಟ್ರ್ಯಾಕಲ್ಲಿದ್ದೀನಿ ನಾನೀಗ. ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಟೆಕ್ನಾಲಜಿನೆಲ್ಲ ತಿಳ್ಕೊಟ್ರೆ ನಾನು ಇನ್ನೊಂದು 8 ಸಿನಿಮಾ ಮಾಡ್ಬೋದಾ? ಇಲ್ಲ ಕಷ್ಟಪಟ್ಟರೆ ಒಂದು 10 ಸಿನಿಮಾ ಮಾಡೋದು. ಇಷ್ಟು ದಿನ ಏನೋ ಸಿನಿಮಾ ಮಾಡ್ಕೊಂಡು ನೋಡಿದ್ದೀನಿ 12ನ್ನ. ಇನ್ನು 10 ಸಿನಿಮಾನೂ ಒಂದು ಕ್ವಾಲಿಟಿ ಸಿನಿಮಾಗಳು, ಅದು ಹಿಟ್ಟು ಫ್ಲಾಪ್ ಹೊರತುಪಡಿಸಿ ಹಿಸ್ಟ್ರಿಲಿ ನಿಂತೋಗ್ಬೇಕು. ನಾನು ಟಾರ್ಗೆಟ್ ಹಾಕ್ಕೊಳ್ತಾ ಇದ್ದೀನಿ, ಈ 10 ಸಿನಿಮಾನ ಹೆಂಗೆ ಮಾಡಬೇಕು,
ನನ್ನ ಬದುಕು ಹೆಂಗಿರಬೇಕು, ಮತ್ತು ನನ್ನ ಹಿಂದೆ ಇರೋರು ಹೆಂಗಿರಬೇಕು, ನನ್ನ ಟೀಮ್ ಹೆಂಗಿರಬೇಕು. ಈಗ 1 ವರ್ಷ ಪ್ರೋಗ್ರಾಮ್ ಆಗ್ತಿದ್ದನು, ಈಗ 20 ವರ್ಷಕ್ಕೆ ಪ್ರೋಗ್ರಾಮ್ ಹಾಕೋತಾ ಇದ್ದೀನಿ. ಇಷ್ಟು ಸಾಕು ಅಂತ. ಸೊ ಇದನ್ನ ಇಟ್ಕೊಂಡಿರೋ ನಮ್ಗೆ ಏನಕ್ಕೆ ಸರ್ ಮೇಲೆ ಎಲ್ಲ. ಓಕೆ, ತುಂಬ ಖುಷಿ ಆಯಿತು. ತುಂಬ ಒಳ್ಳೊಳ್ಳೆ ವಿಚಾರಗಳು, ಎಸ್ಪೆಷಲಿ ಕನ್ನಡದ ನಿರ್ದೇಶಕರಾಗಿ ಸ್ವಚ್ಛ ಕನ್ನಡದಲ್ಲಿ ಸಿನಿಮಾ ಮಾಡ್ತೀರಾ. ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಮ್ಮ ಕನ್ನಡ, ನಿಮ್ಮ ಭಾಷೆ ಮೇಲಿರೋಂಥ ಹಿಡಿತ, ಸಿನಿಮಾದ ಆ ಫೀಲ್, ಎಮೋಷನ್ಸ್ ಕೊಡೋದಿರ್ಬೋದು, ಅದೆಲ್ಲದನ್ನ ತುಂಬ ಚೆನ್ನಾಗಿ ಕನ್ನಡಿಗರಿಗೆ ಪ್ರತಿ ಸಿನಿಮಾದಲ್ಲೂ ಕೂಡ ಉಣಬಡಿಸಿದ್ದೀರಾ. ಇಂಥ ಮತ್ತಷ್ಟು ಸಿನಿಮಾ ಕೊಡಿ, ಈ ರೀತಿ ಮತ್ತಷ್ಟು ಸಾಧನೆಗಳು ಮಾಡಿ, ಅದ್ಭುತ ಸಿನಿಮಾ ನೋಡೋದಕ್ಕೆ ನಾವಂತೂ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಒನ್ ಇಂಡಿಯಾ ಕನ್ನಡಕ್ಕೆ ಬಂದು ಫಿಲ್ಮಿ ಬೀಟ್ ಕನ್ನಡಕ್ಕೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಅಮರೇ, ನನಗೂ ಭಾಳ ಖುಷಿ ಕೊಡ್ತು. ನಿಮ್ಮ ಥರ ವೇದಿಕೆ ಇದ್ದಾಗಲೇ ನಮ್ಮ ಮನಸ್ಸಲ್ಲಿ ಏನೋ ಒಂದಷ್ಟು ಇರುತ್ತೆ, ಬಡ 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 ನಾವು ಏನು ಇಟ್ಕೊಳ್ಳಲ್ಲ. ನಾನು ಆಗಲೇ ಹೇಳಿದೆ, ಎಂಟಿಯಾಗಿ ಬರ್ತೀನಿ, ನಾನು ಎಂಟಿಯಾಗಿ ಮಾತಾಡ್ತೀನಿ. ನಾವು ಯಾರಿಗೂ ಏನೋ ಚೀಟ್ ಮಾಡಬೇಕು, ಮೋಸ ಮಾಡಬೇಕು, ಕಿತ್ಕೊಬರ್ಬೇಕು ಅನ್ನೋ ಇಂಟೆನ್ಷನ್ನೇ ಬರಲ್ಲ ನಮಗೆ. ಇಂಟೆನ್ಷನ್ನೂ ಇಟ್ಕೊಳ್ಳಲ್ಲ ನಾವು, ಅವಶ್ಯಕತೆಯೂ ಇಲ್ಲ. ಇರೋದು ಎಷ್ಟು ಜನ ಇಲ್ಲಿ ಖುಷಿಯಾಗಿರಬೇಕು, ಆಮೇಲೆ ಇಡೀ ಸಮಾಜ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡೋನು ನಾನು. ಎಲ್ಲರೂ ಚೆನ್ನಾಗಿರಬೇಕು. ಫಾದರ್ ಸಿನಿಮಾ ಮಾಡಿದ್ದೀನಿ, ಕಬ್ಜಾ ಮಾಡಿದ್ದೆ. ಕಬ್ಜಾ ನಿಮಗೆ ಕೆಲವ್ರಿಗೆ ಇಷ್ಟ ಆಗಿರ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದ್ರ ಏನು ತಪ್ಪುಗಳು ತಿದ್ದುಕೊಂಡು ನೆಕ್ಸ್ಟ್ ಒಳ್ಳೆ ಸಿನಿಮಾ ಮಾಡ್ತೀನಿ. ನನ್ನ ಡೈರೆಕ್ಷನ್ ಸಿನಿಮಾ ಅದು, ನೆಕ್ಸ್ಟ್ ಮುಂದೆ ಮಾಡೋದು. ಈಗ ಒಬ್ಬ ರಾಜ್ಮೋಹನ್ ಅಂತ ಡೈರೆಕ್ಟ್ರಿಗೆ ಫಾದರ್ ಅಂತ ಒಂದು ಸಿನಿಮಾ ಕೊಟ್ಟಿದ್ದೀನಿ. ನೀವೇನು ತಾಜ್ ಮಹಲ್, ಚಾರ್ಮಿನಾರ್ ಅಂತೆಲ್ಲ ಹೇಳ್ತಿದ್ರು, ಆ ಥರದ್ದೊಂದು ಎಮೋಷನ್ ಸಿನಿಮಾ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕಬ್ಜಾಗೆ ಫಾದರ್ಗೆ ನಿಮ್ಮ ಸಪೋರ್ಟ್ ಇರಲಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿರ್ತೀನಿ. ನನ್ನ ಬ್ಯಾನರ್ಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್.